ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಘವೇಂದ್ರ ಆಚಾರ್ಯ ಮಾತಾಡ್ತಿರೋದು. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಪರಿಶ್ರಮ ಡಿಜಿಟಲ್ ಡೀಟೇಲ್ಸನ್ನು ನೀವೆಲ್ಲ ನೋಡಿದ್ದೀರಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ತಮಗೆಲ್ಲರಿಗೂ ವಿಶೇಷವಾಗಿ ATM ಕಾರ್ಡನ್ನು ಎಷ್ಟೋ ಬಾರಿ ನಾವು ಮನೆಯಲ್ಲಿ ಬಿಟ್ಟು ಬಂದಿರ್ತೇವೆ. ಸೊ ATM ಕಾರ್ಡ್ ಇಲ್ಲದೆ ಹೇಗೆ ನಾವು ATMಲ್ಲಿ ಸ್ಕ್ಯಾನರ್ ಕೋಡನ್ನು ಬಳಸಿ ನಮ್ಮ UPI ಟ್ರಾನ್ಸಾಕ್ಷನ್ ಕೋಡ್ ಮೂಲಕ ಸ್ಕ್ಯಾನ್ ಮೂಲಕ ಹೇಗೆ ಬಳಸೋದು ಎನ್ನುವುದು ಈ ವಿಡಿಯೋದಲ್ಲಿ ಕಾಣಲಿಕ್ಕೆ ಸಿಗ್ತದೆ. ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಆಲ್ಮೋಸ್ಟ್ ತುಂಬ ಜನ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ದೀರಿ. ನಮ್ಮೊಂದು ಸಪೋರ್ಟಿಗೆ ಥ್ಯಾಂಕ್ಸ್ ಹೇಳ್ತಾ ಇನ್ನಷ್ಟು ಸಪೋರ್ಟನ್ನು ಕೊಡಿ. ಸಬ್ಸ್ಕ್ರೈಬ್ ಮಾಡದಿದ್ದು ಸಪೋರ್ಟ್ ಮಾಡಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವುದನ್ನು ಸೆಲೆಕ್ಟ್ ಮಾಡಿದರೆ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಫಸ್ಟ್ ವೀಡಿಯೋ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಸೊ ಈಗ ವಿಶೇಷವಾಗಿ ನಾವು ATMಗೆ ಹೋದಾಗ ಅರ್ಜೆಂಟಾಗಿ ನಮಗೆ ಅಮೌಂಟ್ ತೆಗಿಬೇಕಂತಿರುವಾಗ ನಮ್ಮ ATM ಕಾರ್ಡನ್ನು ಮರೆತು ಬಂದಿರ್ತೇವೆ ಅಥವಾ ATM ಕಾರ್ಡ್ ಕೆಲವೊಮ್ಮೆ ಕಳೆದು ಹೋಗಿದ್ದರೆ ಇತ್ತೀಚೆಗೆ ನಾವು ATMಗೆ ಹೋದಾಗ ನಮಗೂ ಕೂಡ ಇದು ಗೊತ್ತಾಗಿದ್ದು ಒಂದು ಗುಡ್ ನ್ಯೂಸು. UPI ಸಜೆಸ್ಟ್ ಮಾಡುವಂತಹ ಯಾವುದೇ ಆ್ಯಪ್ ನಿಮ್ಮ ಹತ್ರ ಇದ್ದರೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಅಥವಾ ಇನ್ನಿತರ ಮೊಬೈಲ್ ಬ್ಯಾಂಕಿಂಗ್ ಯಾವುದಾದ್ರೂ ಒಂದು ಇದ್ದರೆ ಅದರ ಮೂಲಕ ನೀವು ಅಲ್ಲಿ ATMಗೆ ಹೋದಾಗ ನಿಮಗೆ ಅಲ್ಲಿ ಒಂದು ಸ್ಕ್ಯಾನರ್ ಸಿಗ್ತದೆ. ಆ ಸ್ಕ್ಯಾನರ್ ಆಪ್ಷನನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಮುಂದಿನ ಒಂದು ಆಪ್ಷನ್ನಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಅಲ್ಲಿ ನಿಮ್ಮ ಅಮೌಂಟನ್ನು ನೀವು ಹಾಕಬೇಕು. ಆಗ ನಿಮ್ಮ ಮೊಬೈಲಿಗೆ ಕೂಡ ಒಂದು ಮೆಸೇಜ್ ಬರ್ತದೆ. ತದನಂತರವಾಗಿ ನಿಮಗೆ ನಿಮ್ಮ ಸೀಕ್ರೆಟ್ ಕೋಡ್ ಕೇಳ್ತದೆ. ಅಮೌಂಟನ್ನು ಕ್ಲಿಕ್ ಮಾಡಿದ ಕೂಡಲೇ ಅಮೌಂಟ್ ಕೂಡ ನಿಮಗೆ ನೀವು ಹಾಕಿದ ಅಮೌಂಟ್ ಕೂಡ ಸಿಗ್ತದೆ. ಸೊ ಇದು ಹೆಚ್ಚಾಗಿ ಇತ್ತೀಚೆಗೆ ಸ್ಟೇಟ್ ಬ್ಯಾಂಕಲ್ಲಿದೆ. ಇನ್ನಿತರ ಬ್ಯಾಂಕ್ಗಳಿಗೆ ಕೂಡ ಸ್ಟೇಟ್ ಬ್ಯಾಂಕ್ ATM ಮಾತ್ರ ಅಂತಲ್ಲ, ಬಾಕಿ ಕೂಡ ಬಂದಿರ್ಬೋದು. ಚೆಕ್ ಮಾಡ್ಕೊಳ್ಳಿ. ತುಂಬ ಉಪಯುಕ್ತವಾದಂಥ ಒಂದು ಸೌಲಭ್ಯ ಇದು. ಥ್ಯಾಂಕ್ ಯು ಸೋ ಮಚ್.